ಕೈ ನಾಯಕರಿಗೆ ಸಂಕಷ್ಟ ತಂದ ಧರ್ಮಸ್ಥಳ ಕೇಸ್. ಈತ ಮೈಲೇಜ್ ತೆಗೆದುಕೊಳ್ಳಲು ಬಿಜೆಪಿ ಜೆಡಿಎಸ್ ಹೋರಾಟವನ್ನ ಒಂದ್ ಕಡೆ ಮಾಡ್ತಾ ಇದ್ರೆ, ಇನ್ನು ಒಂದ್ ರೀತಿಯಾಗಿ ಧರ್ಮಸ್ಥಳದ ಕೇಸಲ್ಲಿ ಸರ್ಕಾರದ ನಡೆಗೆ ತೀವ್ರ ಆಕ್ಷೇಪ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಎಸ್ಐಟಿ ವಿಚಾರವಾಗಿ ಕೈ ಲಿಂಗಾಯತ ನಾಯಕರಿಗೂ ಕೂಡ ಇಲ್ಲಿ ಗೊಂದಲ ಏರ್ಪಟ್ಟಿದೆ. ಧರ್ಮಸ್ಥಳ ಪರ ಮಾತನಾಡಬೇಕಾ, ಸರ್ಕಾರವನ್ನ ಸಮರ್ಥಿಸಬೇಕಾ, ಲಿಂಗಾಯತ ಸಮುದಾಯದ ಕೆಂಗಣ್ಣಿಗೆ ಗುರಿ ಆಯ್ತಾ? ಧರ್ಮಸ್ಥಳ ಪರ ಏನಾದರೂ ಮಾತನಾಡಿದ್ರೆ ಎಸ್ಐಟಿ ಪ್ರಶ್ನಿಸಿದಂತೆ ಧರ್ಮಸ್ಥಳ ರ್ಯಾಲಿ ಹೋಗಬೇಕು ಅಥವಾ ಬೇಡವೋ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು. ಧರ್ಮಸ್ಥಳ ಪರ ಮಾತನಾಡಬೇಕಾ, ಸರ್ಕಾರವನ್ನ ಸಮರ್ಥಿಸಬೇಕಾ, ಲಿಂಗಾಯತ ಸಮುದಾಯದ ಕೆಂಗಣ್ಣಿಗೆ ಈಗ ಗುರಿಯಾಗಿದ್ದಾರೆ ಕೈ ನಾಯಕರಿಗೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಕೈ ನಾಯಕರಿಗೆ ಧರ್ಮ ಸಂಕಷ್ಟ ಎದುರಾಗ್ತಾ ಇದೆ. ಧರ್ಮಸ್ಥಳ ಪರ ಮಾತನಾಡಿದ್ರೆ ಎಸ್ಐಟಿ ಪ್ರಶ್ನಿಸಿದಂತೆ ಧರ್ಮಸ್ಥಳಕ್ಕೆ ರ್ಯಾಲಿ ಹೋಗಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿರುವಂಥದ್ದು. ಇನ್ನು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಪರಿಸ್ಥಿತಿಯನ್ನ ನೋಡಿಕೊಂಡು ಕೈ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಸ್ಪಷ್ಟನೆಯನ್ನ ಕೊಡಲು ಕೈ ನಾಯಕರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ರೀತಿಯಾಗಿ ಇಲ್ಲಿ ಕೈ ನಾಯಕರಿಗೆ ಧರ್ಮ ಸಂಕಷ್ಟ ಎದುರಾಗಿದೆ. ಕೈ ನಾಯಕರಿಗೆ ಸಂಕಷ್ಟ ತಂದ ಧರ್ಮಸ್ಥಳ ಕೇಸ್. ಈತ ಒಂದ್ ರೀತಿಯಾಗಿ ಮೈಲೇಜ್ ಅನ್ನ ತೆಗೆದುಕೊಳ್ಳಲು ಬಿಜೆಪಿ ಜೆಡಿಎಸ್ ಹೋರಾಟವನ್ನ ಒಂದ್ ಕಡೆ ಮಾಡ್ತಾ ಇದೆ. ಈ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಒಂದ್ ರೀತಿಯಾಗಿ ಈ ಬಿಜೆಪಿ ಜೆಡಿಎಸ್ ಧರ್ಮಸ್ಥಳ ಚಲೋ ಯಾತ್ರೆ, ಧರ್ಮಸ್ಥಳ ಯಾತ್ರೆ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಒಂದ್ ರೀತಿಯಾಗಿ ಧರ್ಮಸ್ಥಳ ಕೇಸಲ್ಲಿ ಸರ್ಕಾರದ ನಡೆಗೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ.